ಅರ್ಕಲಗೂಡು ತಾಲೂಕು ಬೆಮ್ಮತಿ ಗ್ರಾಮದ ಹತ್ತಿರ ಇರುವ ಧೂಳು ಹಾಗೂ ಬ್ಲಾಸ್ಟಿಂಗ್ ಶಬ್ದವು ಭೀಕರ ಅಪಾಯಕಾರಿ ಆಗಿ ಕೇಳಿಸುವುದು ಮತ್ತು ಆಧುನಿಕ ಕ್ರಮ ಬೀದಿ ಬೀದಿಯಲ್ಲಿ ಮನೆಗಳ ಮೇಲೆ, ಹಂಚಿನ ಮೇಲೆ, ಸೀಟಿನ ಮೇಲೆ ರಾಶಿ ರಾಶಿ ಗಟ್ಟಲೆ ಧೂಳಿನ ಕ್ರಮವು ತುಂಬಾ ವಿಪರೀತವಾಗಿ ಕಾಣಿಸುತ್ತದೆ. ಕ್ರಷರ್ಸ್ನ ಧೂಳಿನ ಕ್ರಮವು ಹುಟ್ಟಿದ ಚಿಕ್ಕ ಮಕ್ಕಳನ್ನು ಆವರಿಸಿ ಬಿಸಿಲು ತೋರಿಸುವುದನ್ನೇ ಆಚೆಗೆ ಬರದಂತೆ ತಡೆದಿದೆ. ಧೂಳು ತಡೆದಿದೆ. ಮಕ್ಕಳು ಸಾಲದೆ ಅಲ್ಲಿನ ಜಕ್ಕನಹಳ್ಳಿ ಗ್ರಾಮಸ್ಥರು ಜನರನ್ನು ಸಹ ಧೂಳಿನ ಶಕ್ತಿಗೆ ಕ್ರಷರ್ ಮಾತಾಡದಂತೆ ಕಟ್ಟಾಕಿದೆ. ಅಲ್ಲಿನ ಕೇವಲ ಒಬ್ಬ ಹೆಣ್ಣು ಮಹಿಳೆ ಒಂದೇ ಒಂದು ಧ್ವನಿಗೆ ಇಷ್ಟೊಂದು ಜನ ಪುರುಷರು ಹಾಗೂ ಮಹಿಳೆಯರು ಎಲ್ಲರೂ ಸೇರಿ ಧ್ವನಿ ಎತ್ತಿ ಮಾತನಾಡಿದರು. ಅವರಿಗೆ ಆಗುತ್ತಿರುವ ಸಮಸ್ಯೆಗಳಿಗೆ ಕಣ್ಣೀರಿನ ಮೂಲಕ ಹೇಳಿಕೊಂಡರು. ಮಾಧ್ಯಮದವರಿಗೆ ಬರಲು ತಡೆದು ಭಯಪಡಿಸಿ ಕಳುಹಿಸುತ್ತಿದ್ದರು. ನಿರ್ಧಾರದ ಮೂಲಕ ಅಲ್ಲಿನ ಜನಗಳ ಜೊತೆ ನಿಂತು ಹೋರಾಡಿ ಕಾರ್ಯಾಚರಣೆ ಮಾಡುತ್ತಿದ್ದಾರೆ. ಅಲ್ಲಿನ ಮಹಿಳೆ ಮಾತನಾಡುವ ಸಮಯದಲ್ಲಿ ಜನರಿಗೆ ಭಯ ಹುಟ್ಟಿಸುವಂತೆ ಸ್ಥಳಕ್ಕೆ ಬಂದ ಕ್ರಷರ್ ಓನರ್ ನಿರ್ಭಯದಿಂದ ಆ ಮಹಿಳೆ ಮಾತನಾಡಿ ಅವರ ಕಷ್ಟವನ್ನ ಹೇಳಿಕೊಂಡಿದ್ದಾರೆ. ಮಕ್ಕಳಿಗೆ ಶ್ವಾಸಕೋಶ ತೊಂದರೆ ಮುಂದೆ ಬರಬಹುದು. ಈ ಧೂಳಿನ ಅತಿ ತೀವ್ರ ಅಣು ಜಾಸ್ತಿ ಆಗುವುದರ ಮೂಲಕ ಅಲ್ಲಿನ ಮಹಿಳೆಯರು ಧ್ವನಿ ಎತ್ತಿ ಮಾತನಾಡಿದರು. ಶೀತ, ಕೆಮ್ಮು ವಿಪರೀತ ಬರುತ್ತದೆ. ಕೂಲಿ ಕೆಲಸ ಮಾಡುವವರು ನಾವು ಆಸ್ಪತ್ರೆಗೆ ಎಷ್ಟು ದುಡ್ಡು ಖರ್ಚು ಮಾಡಬೇಕು ಎಂದು ಹೇಳಿಕೊಂಡಿದ್ದಾರೆ. ಮಕ್ಕಳ ಹಿತದೃಷ್ಟಿ ಇನ್ನೂ ನಾವು ಕಾಣಬೇಕಾಗುತ್ತದೆ. ದೇವಸ್ಥಾನದ ಹತ್ತಿರದಲ್ಲಿ ಕ್ರಷರ್ ಅಳವಡಿಸಿದರೆ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಬರೀ ಎಷ್ಟು 1 ಕಿಲೋಮೀಟರ್ ದೂರ ಇಲ್ಲ, ಬರೀ ಒಂದು ಅರ್ಧ ಕಿಲೋಮೀಟರ್ ಐತೆ. ಅಂತ ಅರ್ಧ ಕಿಲೋಮೀಟರ್ ಅಲ್ಲ, 200 ಮೀಟರ್ ಅಷ್ಟೇ. ಕರೆಕ್ಟ್ 200 ಕಿಲೋಮೀಟರ್ ಅವ್ರಿಗೆ ಗೊತ್ತಾಯ್ತು. 200 ಮೀಟರ್ ಅಂದ್ರೆ 1/4 ಕಿಲೋಮೀಟರ್ ಬರೀ ಧೂಳೆ. ಬರೀ ಮಾತಾಡಿ ಸರ್. ನೋಡಿ, ಇದು ಜಮೀನು ನಮಗೆ ವೇಸ್ಟ್. ಈಗ ಯಾವುದು ನಮಗೆ ಅನ್ಯಾಯ ಆಗೋದು, ಏನೇ ಬೆಳೆ ಮಾಡಿದ್ರು ನಮಗೆ 1 ರೂಪಾಯಿ ಸಿಗ್ತಾ ಇಲ್ಲ. ಯಾಕೆ ಅಂದರೆ ಮಲೇಷ್ಯಾ ಸ್ಟೋನ್ ಕ್ರಷರಿಂದ ಧೂಳು ಬರ್ತಾ ಇದೆ. ಅದು ಬಿಟ್ಟರೆ ನಮಗೆ ಆಮೇಲೆ ಬ್ಲಾಸ್ಟಿಂದ ಪ್ರಾಬ್ಲಮ್ ಇದೆ ನಮಗೆ.